ಅವ್ರು ಇಷ್ಟ ಆಗ್ತಾರೆ. ಮಲ್ಲಮ್ಮ ಅಂತ. ಮಲ್ಲಮ್ಮ ಅಂತ. ಮಲ್ಲಮ್ಮ ಅವರು ಏನಕ್ಕೆ ಇಷ್ಟ? ಅವ್ರ ಮುಗ್ಧತೆ ಮತ್ತು ಅವ್ರ ಇದು ನೋಡಿದ್ರೆ ಇಷ್ಟ ಆಗ್ತದೆ. ಇನ್ನೋಸೆಂಟ್ ಮೇಲೆ ನೀವು ಇಷ್ಟಪಡ್ತಾ ಇದ್ದೀರಿ. ಬೇರೆಯವರು ಇನ್ನೂ ಭಾಳಷ್ಟು ಚೆನ್ನಾಗಿ ಆಟ ಆಡೋರು ಇದ್ದಾರೆ. ಅವರು ಚೆನ್ನಾಗಿ ಆಡ್ಬೋದಲ್ಲ, ಎಲ್ಲ ರೀತಿಯವ್ರ ಥರನೂ ಇದ್ದಾರೆ. ಅದರಲ್ಲಿ ಊರಿನವ್ರ ಥರನೂ ಒಬ್ರನ್ನ ಕರ್ಕೊಂಡು. ನಿನ್ನೆ ಎಪಿಸೋಡ್ ನೋಡಿದ್ರ? ಹಾಂ ನೋಡಿ. ನಿನ್ನೆ ಮಿಸ್ಟೇಕ್ ಮಾಡಿದ್ರು ಬಿಗ್ ಬಾಸ್ ಇವರು ಹೇಳ್ತಾ ಇದ್ರು, ಮುಂದೆ ಹೋಗೋಗ್ತಾ ತಪ್ಪಾಗಲ್ವ ಅವರಿಗೆಲ್ಲ ಅಂತ. ಈಗ ಸ್ಟಾರ್ಟಿಂಗ್ ಆಗಿದೆಯಲ್ಲ, ಬರ್ತಾ ಬರ್ತಾ ಗೊತ್ತಾಗುತ್ತೆ. ಅರ್ಥ ಮಾಡ್ಕೊಳ್ತಾರೆ ಅಂತೀರ. ಇವತ್ತಿನ ಪ್ರೋಮೋ ನೋಡಿದ್ರ? ಇಲ್ಲ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅವರು ಜಗಳ ಆಡ್ತಾ ಇದ್ದಾರೆ. ಇಲ್ಲ ನೋಡಿ. ಹೆಣ್ಮಕ್ಳಿಗೆ ಹೋಗಿ ಬಾರಿ ಅಂತೇಳಿ ಕರೀತಾ ಇದ್ದಾರೆ. ಅದು ಸರಿ ಅಂತೀರಾ ತಪ್ಪು ಅಂತೀರಾ? ತಪ್ಪು, ಅದು ಮರ್ಯಾದೆ ಕೊಟ್ಟು ಹೇಳ್ಬೇಕು ಅವರು. ಯಾಕಂದರೆ ಕಾಮಿಡಿ ಮಾಡೋದ್ರ ಮೂಲಕ ಹೆಸರಾದವರು, ನಗಿಸಿದವರು, ಇಷ್ಟ ಆದವರು. ಈಗ ಬಿಗ್ ಬಾಸ್ ಹೋದ ತಕ್ಷಣನೇ ಚೇಂಜ್ ಆಗಿಬಿಟ್ರ ಅಂತ ಗಿಲ್ಲಿ ನಟ? ಚೇಂಜ್ ಆಗಿಲ್ಲ, ಬಟ್ ಅವರು ಫ್ಲೋ ಅಲ್ಲಿ ಹೇಳ್ದಾಗ ಬಂದರು. ಬದಲಾಗ್ತಾರಂತೀರ, ಮತ್ತೆ ಒಂದಾಗ್ತಾರಂತೀರ ಅವರು? ಆಗ್ಬೋದು ಸರ್, ಗೊತ್ತಿಲ್ಲ, ಅವ್ರವ್ರ ಡಿಪೆಂಡು. ಇನ್ನು ಈಗ ಸ್ಟಾರ್ಟ್ ಆಗಿದೆಯಲ್ಲ, ಹೇಳೋಕ್ಕಾಗಲ್ಲ. ನಿನ್ನೆ ಎಲಿಮಿನೇಟ್ ಆದ್ರು ರಕ್ಷಿತಾ ಶೆಟ್ಟಿ ಅವರು. ಬಿಗ್ ಬಾಸ್ ಮಾಡಿದ್ದು ಸರಿ ಅಂತೀರಾ? ಅವ್ರು ಹಂಗೇನಾದರೂ ಎಲಿಮಿನೇಟ್ ಮಾಡಬೇಕಾಗಿದ್ರೆ ಅವರು ಕರ್ಸ್ಕೋಬಾರ್ದಾಗಿತ್ತು. ಫಸ್ಟ್ ಕರ್ಸ್ಕೊಂಡು ಆಮೇಲೆ ಎಲಿಮಿನೇಟ್ ಮಾಡೋದು ತಪ್ಪು. ಯಾಕಂದ್ರೆ ಒಂದೇ ಒಂದು ದಿನ ಒಂದೇ ದಿನ ಕರ್ಸ್ಕೊಂಡು ಇದು ಮಾಡೋದು ತಪ್ಪು. ಮತ್ತೆ ರಿಟರ್ನ್ ಬರ್ಬೋದು ಅನ್ನೋ ಚಾನ್ಸಸ್ ಇದೆ ಅಂತೀರಾ? ಬರಲ್ಲ ಅಂತೀರಾ? ಒಂದ್ಸರಿ ಎಲಿಮಿನೇಟ್ ಆದ್ರೆ ಮುಗಿದು ಬರ್ಬೇಕಂತೀರಾ? ಒಂದೇನು ಚಾನ್ಸ್ ಇದೆ? ಕೊಡಬೇಕು ಸರ್, ಯಾಕಂದರೆ ಅವ್ರು ಕರೆದಿದ್ದಾರಲ್ವಾ, ಕರ್ದು ಕಳಿಸೋದು ತಪ್ಪು. ಅದಕ್ಕೆ ಕಿಚ್ಚ ಸುದೀಪ್ ಅವ್ರ ಹೇರ್ ಸ್ಟೈಲ್ ಹೇಗಿದೆ ಈ ಸಲ? ಚೆನ್ನಾಗಿದೆ ಸರ್, ಇಷ್ಟ ಆಯ್ತಾ? ಬಿಗ್ ಬಾಸ್ ಮನೆ ಈ ಸಲ ಹೇಗಿದೆ? ಒಂಥರ ದಸರಾ ವೈಬ್ ಫುಲ್ಲು ಚೆನ್ನಾಗಿದೆ. ಮನೆ ಚೆನ್ನಾಗಿದೆ ಅಂತೀರಾ? ಕನ್ನಡಮಯವಾಗಿ, ಕರ್ನಾಟಕಮಯವಾಗಿದೆ. ಓಕೆ, ಥ್ಯಾಂಕ್ ಯು. ಇಷ್ಟು ಜನದಲ್ಲಿ ಯಾರು ವಿನ್ ಆಗೋ ಚಾನ್ಸಸ್ ಇದೆ ಅಂತೀರಾ? ಇನ್ನಾಗೋ ಚಾನ್ಸಸ್. ನಿನ್ನೆ ಒಂದು ಅನೌನ್ಸ್ಮೆಂಟ್ ಆಯಿತು, ಫಿನಾಲೆ 3 ವಾರದಲ್ಲೇ ನಿಮ್ಮ ಕಣ್ಣೆದುರು ಬರುತ್ತೆ, ಭಾಳ ದಿನ ಬೇಕಾಗಿಲ್ಲ ಅಂತೇಳಿ. 3ನೇ ವಾರಕ್ಕೆ ಫಿನಾಲೆಗೆ ಬರುವಂಥವ್ರು, ಗೆಲ್ಲುವಂಥವ್ರು ಯಾರು ಅಂತೇಳಿ ಅಡ್ವಾನ್ಸ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ಯಾರು ಆಗ್ಬೋದು ಇಷ್ಟು ಬಂದವರೆಲ್ಲ? ಇನ್ನು ಈಗ ಸ್ಟಾರ್ಟ್ ಆಗಿದೆ, ಯಾರು ಆಡ್ಬೋದು ಅಂತ ಐಡಿಯಾ ಇಲ್ಲ ಸರ್. ಬರ್ತಾ ಬರ್ತಾ ಆಡೋವಾಗ ಗೊತ್ತಾಗುತ್ತೆ ಅವ್ರು ಹೆಂಗೆ ಆಡ್ಬೋದು. ನಿಮಗೆ ಫೇವ್ರೇಟ್ ಅನ್ನೋರು ಯಾರೂ ಇಲ್ಲ ಸರ್. ಇನ್ನು ಬರ್ತಾ ಬರ್ತಾ ಮುಂದೆ ಗೊತ್ತಾಗುತ್ತೆ, ಆಡೋದ್ಮೇಲೆ ಡಿಪೆಂಡು. ಥ್ಯಾಂಕ್ ಯು.